ಕರ್ನಾಟಕದ ಒಂದು ಹಚ್ಚ ಹಸಿರಿನ ಹಳ್ಳಿ. ಹೆಸರೇ ಹೇಳುವಂತೆ ನಿಸರ್ಗದ ಸೌಂದರ್ಯದಲ್ಲಿ ಮುಳುಗಿರುವ ಸೌಂದರ್ಯಪುರ. ಈ ಹಳ್ಳಿಯಲ್ಲಿ ರಾಮೇಶ್ವರ ಎಂಬ ಸಣ್ಣ ರೈತ, ಅವರ ಹೆಂಡತಿ ಗೀತಾ ಮತ್ತು ಮಗ ದೀಪಕ್, ಒಂದೇ 1 ಎಕರೆ ಜಮೀನಿನ ಮೇಲೆ ನಿಂತ ಬದುಕು. ಒಂದಾನೊಂದು ಕಾಲದಲ್ಲಿ ಚಿನ್ನ ಕೊಡ್ತಿದ್ದ ಜಮೀನು ಇಂದು ರಾಸಾಯನಿಕ ಗೊಬ್ಬರಗಳಿಂದ ಶಕ್ತಿ ಕಳೆದುಕೊಂಡಿತ್ತು. ಬೆಳೆ ಅರ್ಧಕ್ಕೂ ಬಾರ್ದಾಗ ರಾಮೇಶ್ವರ ಗದ್ದೆಯ ಮಧ್ಯೆ ಕುಳಿತು ಆಕಾಶ ನೋಡುತ್ತಿದ್ದರು. ಈ ಜಮೀನು ನನಗೆ ಕೈ ಕೊಡ್ತಾ ಇದೆ. ದೀಪಕ್, ಶಾಲಾ ಹಣ, ಮನೆಯ ಖರ್ಚು. ನಾನು ರೈತನಲ್ದೆ ಇನ್ನೇನ್ ಮಾಡ್ಲಿ? ಮನೆಗ್ ಬಂದ ರಾಮೇಶ್ವರ ಮುಖದಲ್ಲಿ ಚಿಂತೆ. ಅದನ್ನ ನೋಡಿದ್ ಗೀತಾ ಧೈರ್ಯವಾಗಿ ಹೇಳಿದ್ರು, ನಾವಿಬ್ರಿದ್ದೀವಿರಿ, ಒಂದಾರಿ ಖಂಡಿತ ಸಿಗುತ್ತೆ. ಊರ ಜಮೀನ್ದಾರ ನಾಗರಾಜ ಕಾಕನನ್ನ ಭೇಟಿ ಮಾಡಿ. ನಾಗರಾಜ ಕಾಕ ಹಳ್ಳಿಯ ಹಿರಿಯ ದಯಾಳು. ರಾಮೇಶ್ವರ ಕಷ್ಟ ಕೇಳಿದವರು ಕ್ಷಣವೂ ಯೋಚಿಸಲಿಲ್ಲ. ನದಿಯ ಪಕ್ಕದ ನನ್ನ ಗದ್ದೆ ನೋಡ್ಕೋ, ನೀನ್ ದುಡಿದ್ರೆ ಫಸಲಿನ ಭಾಗ ನಿನಗೆ. ದೀಪಕ್ ಶಾಲಾ ಹಣವನ್ನು ನಾನ್ ನೋಡ್ಕೊಳ್ತೀನಿ. ರಾಮೇಶ್ವರ ಕಣ್ಣಲ್ಲಿ ಕೃತಜ್ಞತೆಯ ಕಣ್ಣೀರು. ಮರುದಿನ ಬೆಳಗ್ಗೆ ರಾಮಕೃಷ್ಣ ಗದ್ದೆಗೆ ಹೊರಟ. ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ. ದುಡಿಯುತ್ತಿದ್ದ ರಾಮೇಶ್ವರ ಕಾಲಿಗೆ ಅಚಾನಕ್ ಒಂದು ಕಪ್ಪು ಕೋಬ್ರಾ ಕಚ್ಚಿತು. ನೋವು, ಕತ್ತಲೆ. ಅವರು ಗದ್ದೆಯಲ್ಲೇ ಕುಸಿದು ಬಿದ್ದರು. ರಾತ್ರಿಯಾದ್ರೂ ರಾಮೇಶ್ವರ ಬರ್ಲಿಲ್ಲ. ಗೀತಾ ದೀಪ ಹಿಡಿದು ದೇವ್ರನ್ನ ಬೇಡಿಕೊಂಡಳು. ಮಗನನ್ನು ಮಲಗಿಸಿ ಗೀತಾ ಕಾಕ ರಾಮೇಗೌಡ್ರ ಮನೆಗೆ ಹೋದರು. ಕಾಕ, ರಾಮೇಶ್ವರ ನೆನ್ನೆ ನಿಮ್ಮ ಹೊರಗಿನ ಗದ್ದೆಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ, ದಯವಿಟ್ಟು ಸಹಾಯ ಮಾಡಿ. ಚಿಂತೆ ಬೇಡ ಮಗಳೇ, ಈಗಲೇ ಘನಶ್ಯಾಮನ್ನು ಕಳಿಸುತ್ತೇನೆ. ಘನಶ್ಯಾಮ ಗದ್ದೆಗೆ ಹೋಗಿ ನೋಡಿದಾಗ ರಮೇಶ್ವನನ್ನು ಕಪ್ಪು ಕೋಬ್ರಾ ಕಚ್ಚಿದ್ದು ಗೊತ್ತಾಯಿತು. ಅವರು ಜ್ಞಾನ ತಪ್ಪಿದ್ದಾರೆ, ಆದರೆ ಉಸಿರು ಇದೆ. ತಕ್ಷಣ ವೈದ್ಯ ಶಿವರಾಮಯ್ಯನನ್ನು ಕರೆದು ವೈದ್ಯರು ಹೇಳಿದ್ರು, ವಿಷ ತೀವ್ರವಾಗಿದೆ. ಎಷ್ಟು ದಿನಕ್ಕೆ ಜ್ಞಾನ ಬರ್ತೋ ಗೊತ್ತಿಲ್ಲ, ಭಗವಂತನ ಮೇಲೆ ನಂಬಿಕೆ ಇಡಿ. ಆ ಕ್ಷಣದಲ್ಲಿ ಗೀತಾ ನಿರ್ಧಾರ ಮಾಡಿದ್ರು. ಗೀತಾ, ನನ್ನ ಗಂಡನ ಕನಸು ಅರ್ಧಕ್ ನಿಲ್ಲಬಾರದು. ನಾನು ದುಡಿದು ನನ್ನ ಮಗನ ಭವಿಷ್ಯ ಕಟ್ತಾನೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಔಷಧಿ, ಮಗನಿಗೆ ತಿಂಡಿ, ಗದ್ದೆಯಲ್ಲಿ ನಾಟಿ ಕಳೆ ತೆಗೆಯೋದು, ಮಧ್ಯಾಹ್ನ ಕೂಲಿ ಕೆಲಸ, ರಾತ್ರಿ ಓದು. ಬಿಸಿಲು, ಮಳೆ, ಜ್ವರ ಯಾವುದೂ ಅವಳನ್ನ ನಿಲ್ಸಲಿಲ್ಲ. ದೀಪಕ್ ಹೇಳ್ತಾನೆ, ಅಮ್ಮ, ನಾನ್ ಕೆಲಸ ಮಾಡ್ತೀನಿ. ಗೀತಾ, ಇಲ್ಲ ಮಗ್ನೆ, ನಿನ್ನ ಓದೇ ನನ್ನ ಜೀವನದ ಏಕೈಕ ಸಂತೋಷ. 8 ತಿಂಗಳ ನಂತರ ರಾಮೇಶ್ವರ ಕಣ್ಣು ತೆರೆದ. ರಾಮೇಶ್ವರ ಕೇಳ್ತಾನೆ, ನೀನು ಒಬ್ಳೇ ಎಲ್ಲವನ್ನೂ ನಡೆಸಿದ್ದೀಯಾ? ಅವನ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು. 5 ತಿಂಗಳಲ್ಲಿ ರಾಗಿ ಬೆಳೆ ಚೆನ್ನಾಗ್ ಬಂತು. ದೀಪಕ್ ಶಾಲೆಯಲ್ಲಿ ಪ್ರಥಮ ಸ್ಥಾನ. ಹಳ್ಳಿ ಅವಳನ್ನು ತ್ಯಾಗಮಯಿ ಎಂದು ಕರೆಯಿತು. ದೀಪಕ್ IAS ಆದ. ಮೊದಲ ಪೋಸ್ಟಿಂಗ್ ಸೌಂದರ್ಯಪುರಪುರ. ದೀಪಕ್ ಹೇಳೋದು, ಅಮ್ಮ, ನಾನಿಂದು ಇಲ್ಲಿದ್ರೆ ಅದು ನಿನ್ನ ತ್ಯಾಗದ ಫಲ. ಒಬ್ಬ ತಾಯಿಯ ತ್ಯಾಗಕ್ಕೆ ಎದುರಾಗಿ ಯಾವ ಸಂಕಷ್ಟವೂ ಗೆಲ್ಲಲಾರದು. ತಾಯಿಯ ತ್ಯಾಗವೇ ಮಗನ ಗೆಲುವಿನ ಮೂಲ.